ನಮ್ಮ ಅವನಾಣೆಗೂ ಗೊತ್ತಿಲ್ಲ ಚಪಾತಿ, ಆದರೆ ಸಾಧಿಸ್ತೀನಿ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇನ್ನೇ ತರಗತಿಯಲ್ಲಿ ನಾವು ಜೀವಕೋಶಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಇದು 20 ಮಿನಿಟ್ ಸೀರೀಸ್ ಇರುತ್ತೆ. ಬೋರ್ಡ್ ಇರದೇ ಇರುವ ಕಾರಣ ಸೊ ಇದನ್ನು ಜಸ್ಟ್ ಯಾವ ರೀತಿಯಾಗಿ ಪ್ರೊಸೆಸ್ ನಡೀತೈತಿ ಅನ್ನೋದು ಹೇಳಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮಗೆ ಅರ್ಥ ಆದ್ರಪ್ಪ ಅಂದ್ರೆ ನೆಕ್ಸ್ಟ್ ಈ ಒಂದು ಸೀರೀಸ್ನ ಕಂಟಿನ್ಯೂ ಮಾಡಮ್ಮ. ಇಲ್ಲದೆ ಹೋದ್ರಪ್ಪ ಅಂದ್ರೆ ನೆಕ್ಸ್ಟ್ ಬೋರ್ಡ್ ಬಂದಮೇಲೆ ಕ್ಲಾಸಸ್ ಸ್ಟಾರ್ಟ್ ಮಾಡಮ್ರಿ. ಓಕೆನಾ? ನೋಡಿರಿ, ಮೊಟ್ಟ ಮೊದಲ ಬಾರಿಗೆ ನಾವು ಜೀವಕೋಶದ ಬಗ್ಗೆ ಅಧ್ಯಯನ ಮಾಡೋದಕ್ಕಿಂತ ಮುಂಚೆ ಈ ಒಂದು ಜೀವಕೋಶವನ್ನು ಯಾರು ಕಂಡುಹಿಡಿತಾರೆ ಅಂದ್ರಪ್ಪ ಅಂದ್ರೆ ರಾಬರ್ಟ್ ಹುಕ್ ಅವರು ಕಂಡುಹಿಡಿತಾರೆ. ಅದಕ್ಕೋಸ್ಕರ ರಾಬರ್ಟ್ ಹುಕ್ ಅವರನ್ನು ನಾವು ಏನಂತ ಕರಿತೀವಿ? ಜೀವಕೋಶದ ಪಿತಾಮಹ ಅಂತಂದೇಳಿ ಕರಿತೀವಿ. ಓಕೆನಾ? ನೆಕ್ಸ್ಟು ಆದರೆ ರಾಬರ್ಟ್ ಹುಕ್ ಅವರು ಕಂಡಿರ್ತಕ್ಕಂಥ ಜೀವಕೋಶ ಸತ್ತು ಹೋಗಿರ್ತವ್ರಿ. ಬದುಕಿದಂತಹ ಜೀವಕೋಶವನ್ನು ಯಾರು ಕಂಡಿದ್ದಾರೆ ಅಂದ್ರಪ್ಪ ಅಂದ್ರೆ ಆ್ಯಂಟನಿ ವಾನ್ ಲಿವನ್ ಹಾಕ್ ಅವರು ಜೀವಂತವಿರುವ ಜೀವಕೋಶವನ್ನು ಕಂಡುಹಿಡಿತಾರೆ. ಓಕೆನಾ? ನೆಕ್ಸ್ಟು ಅದೇ ರೀತಿಯಾಗಿ ಜೀವಕೋಶದ ಸಿದ್ಧಾಂತವನ್ನು ಯಾರು ಮಂಡನೆ ಮಾಡ್ತಾರಪ್ಪ ಅಂದ್ರೆ ಸ್ಲೆಲ್ ಮತ್ತು ಸ್ಲೆಡನ್ ಅವರು ಜೀವಕೋಶದ ಸಿದ್ಧಾಂತವನ್ನು ಮಂಡನೆ ಮಾಡ್ತಾರೆ. ಈ ಒಂದು 3 ನೇಮು ನಮಗೆ ನೆನಪಿರಲಿ. ಓಕೆನಾ? ಇನ್ನು ನೆಕ್ಸ್ಟ್ ಬರ್ತೈತಿ ಜೀವಕೋಶಗಳು ಯಾವ ರೀತಿಯಾಗಿ ಕೆಲಸ ಮಾಡ್ತಾವೆ, ಜೀವಕೋಶ ಮಾನವನ ದೇಹದಲ್ಲಿ ಜೀವಕೋಶಗಳ ಪಾತ್ರ ಎಷ್ಟು ಅಂತಂದೇಳಿ ನೆಕ್ಸ್ಟ್ ನಮಗೆ ಗೊತ್ತಾಗುತ್ತೆ. ಓಕೆನಾ? ಮಾನವನ ದೇಹ ನಿರ್ಮಾಣವಾಗಿರೋದ ಜೀವಕೋಶಗಳಿಂದ. ಇದ್ರ ಮೇಲೆ ನಮಗೆ ಕಂಪಲ್ಸರಿ 1 ಮಾರ್ಕ್ಸ್ ಕ್ವಶನ್ ಕೇಳಿರ್ತಾರೆ. ಬೇಕಾದ್ರೆ ನೀವು ಹಿಂದೆ ಪ್ರೀವಿಯಸ್ ಇಯರ್ ಕ್ವಶನ್ ತೆಗೆದು ನೋಡಿರಬಹುದು. ನಾವು ಒಂದು ಮನೆ ನಿರ್ಮಾಣ ಮಾಡೋಕಂದ್ರಪ್ಪ ಅಂದ್ರೆ ಫಸ್ಟ್ ಏನು ಬೇಕ್ರಿ ಮನೆ ನಿರ್ಮಾಣ ಮಾಡೋಕೆ? ಇಟ್ಟಿಗೆ ಅಥವಾ ಕಲ್ಲು ಬೇಕು. ಅದಾದಮೇಲೆ ಏನು ಮಾಡ್ತೀವಿ ನಾವು? ಅದರ ಸಹಾಯದಿಂದ ಒಂದು ರೂಮ್ ರೆಡಿ ಮಾಡ್ತೀವಿ. ಆ ರೂಮ್ ಸಹಾಯದಿಂದ ಏನು ಮಾಡ್ತೀವಿ? ನೆಕ್ಸ್ಟು ಒಂದು ಮನೆ ನಿರ್ಮಾಣ ಮಾಡ್ತೀವಿ. ಅದೇ ರೀತಿಯಾಗಿ ಇಲ್ಲಿ ಕೂಡ ಫಸ್ಟ್ ಏನು ಬೇಕು? ಸೆಲ್ ಬೇಕು. ಸೆಲ್ ಆದಮೇಲೆ ಅಂದರೆ ಜೀವಕೋಶಗಳು ಬೇಕು. ಜೀವಕೋಶಗಳು ಏನಾಗ್ತಾವೆ? ಟಿಶ್ಯೂ ಹಾಕ್ಕವು. ಟಿಶ್ಯೂ ಆದಮೇಲೆ ಏನಾಗುತ್ತಾ? ಆರ್ಗನ್ ಆಗುತ್ತಾ. ಆರ್ಗನ್ ಆದಮೇಲೆ ಅದೇನಾಗುತ್ತಾ? ಒಂದು ದೇಹವಾಗಿ ನಿರ್ಮಾಣ ಆಗುತ್ತಾ, ಶರೀರ ಆಗುತ್ತಾ. ಓಕೆನಾ? ಫಸ್ಟ್ ಏನು ಬೇಕು? ಸೆಲ್ ಬೇಕು. ಸೆಲ್ ಏನಾಗುತ್ತಾ? ಟಿಶ್ಯೂ ಆಗುತ್ತಾ. ಟಿಶ್ಯೂ ಏನಾಗ್ತವೆ? ಆರ್ಗನ್ಸ್ ಆಗ್ತವೆ. ಹೆಂಗೆ ಆರ್ಗನ್ಸು? ಕೈ ಒಂದು ಆರ್ಗನ್ಸು, ಕಾಲು ಒಂದು ಆರ್ಗನ್ಸು, ಕಣ್ಣು, ಕಿವಿ, ಏನು ಆರ್ಗನ್ಸ್ ಅಂತ ಕರಿತೀವಲ್ಲ ನಾವು, ಅವು ರೆಡಿ ಆಗ್ತವೆ. ನೆಕ್ಸ್ಟ್ ಏನು ರೆಡಿ ಆಗುತ್ತೆ ರೀ? ನಮ್ಮ ಶರೀರ ರೆಡಿ ಆಗ್ತೈತಿ. ಓಕೆ? ಕೇವಲ ಒಂದು ಸೆಲ್ಲಿಂದ ಇದು ಇಷ್ಟು ಪ್ರಕ್ರಿಯೆ ನಡೀತೈತಿ. ಓಕೆನಾ? ಇವಾಗ ನೋಡ್ರಿ, ಈ ಒಂದು ಸೆಲ್ನ ನಾವು ಮತ್ತಷ್ಟು ಜೂಮ್ ಮಾಡಿ ನೋಡಿದಾಗ ಇದರಲ್ಲಿ ಅನೇಕ ಕಣದಂಗ ಕಂಡುಬರ್ತವೆ. ಆ ಕಣದಂಗಗಳ ಕೆಲಸ ಏನು ಅಂತಂದೇಳಿ ಇವಾಗ ನಾವು ತಿಳ್ಕೊಳ್ಳೋಣ. ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಿಮಗೆ ಗೊತ್ತಿರಬೇಕು. ಯಾಕಂದ್ರಪ್ಪ ಅಂದ್ರೆ ಇದು ಇಷ್ಟು ಕೆಲಸ ಮಾಡುತ್ತಂದೇಳಿ ನಮಗೆ ಊಹಿಸ್ಕೊಳ್ಳೋಕೆ ಸಾಧ್ಯ ಆಗಲ್ಲ. ಓಕೆನಾ? ಇಷ್ಟೇ ಇರ್ತೈತೆ, ಅದು ಮೈಕ್ರಾನಲ್ಲಿ ಹೇಳ್ತೀವಿ ನಾವು. ಏನು ನಮ್ಮ ಒಂದು ಜೀವಕೋಶವನ್ನು ಅಂಥ ಮೈಕ್ರಾನ್ನಲ್ಲೇ ಕಣದಂಗಗಳು ಕಂಡುಬರ್ತವೆ. ಆ ಕಣದಂಗಗಳ ಕೆಲಸನ ಅತ್ಯಂತ ವಿಸ್ಮಯವಾಗಿರೋದ್ರಿ. ಓಕೆನಾ? ನೋಡ್ರಿ, ಫಸ್ಟ್ ಕಣದಂಗ ನೋಡೋದಾದ್ರಪ್ಪ ಅಂದ್ರೆ ಅದಕ್ಕಿಂತ ಮುಂಚೆ ಒಂದು ಲೈನ್ ರೀ. ಈ ಒಂದು ಜೀವಕೋಶ ಬರ್ತದಲ್ಲ ಸೆಲ್, ಈ ಒಂದು ಸೆಲ್ನ ನಾವು ಬಯಾಲಜಿ ಟರ್ಮಲ್ಲಿ ಬಂದಾಗ ಸೈಟೋ ಅಂತ ಕರಿತೀವಿ. ಏನು? ಸೈಟೋ. ಓಕೆನಾ? ಈ ಒಂದು ಸೆಲ್ನ ಅಧ್ಯಯನ ಮಾಡೋಕ್ಕೆ ಸೈಟೋಲಜಿ ಅಂತ ಕರಿತೀವಿ. ಇದು ಇತ್ತೀಚೆಗೆ ಕ್ವಶನ್ ಆಗಿತ್ತು, ಅದಕ್ಕೋಸ್ಕರ ನಿಮಗೆ ಹೇಳ್ತಿದ್ದೀನಿ. ನೆಕ್ಸ್ಟ್ ಟಾಪಿಕ್ ಯಾವ್ದಪ್ಪ ಅಂದ್ರೆ ಕಣದಂಗಗಳು. ಈ ಕಣದಂಗಗಳಲ್ಲಿ ಇದು ಜೀವಕೋಶ ಅಂದ್ಕೊಳ್ರಿ. ಓಕೆನಾ? ಒಂದು ಸುತ್ತಲೂ ಇರ್ತದೆ ಜೀವಕೋಶ ಅಂದ್ಕೊಳ್ರಿ. ಈ ಒಂದು ಜೀವಕೋಶದಲ್ಲಿ ಕಂಡು ಬರ್ತಕ್ಕಂಥ ಮೊದಲನೇ ಕಣದಂಗ ಅಂದ್ರಪ್ಪ ಅಂದ್ರೆ ಕೋಶ ಪೊರೆ. ಯಾವುದ್ರಿ? ಕೋಶ ಪೊರೆ, ಸೆಲ್ ಮೆಂಬ್ರೇನ್ ಅಂತ ಕರಿತೀವಿ. ಇದೇನು ಮಾಡ್ತಂದ್ರಪ್ಪ ಅಂದ್ರೆ ಜೀವಕೋಶದ ಒಳಗೆ ಯಾವ ವಸ್ತುಗಳು ಹೋಗಬೇಕು, ಯಾವ ವಸ್ತುಗಳು ಬಿಡಬೇಕು ಅಥವಾ ಯಾವ ವಸ್ತುಗಳು ಬಿಡಬಾರ್ದು ನಿರ್ಧಾರ ಮಾಡೋದು ಯಾವುದ್ರಿ? ಸೆಲ್ ಕೋಶ ಪೊರೆ. ಓಕೆನಾ? ಇದ್ರದ್ದು ಇನ್ನೊಂದು ಏನು ಕೆಲಸ ಅಂದ್ರಪ್ಪ ಅಂದ್ರೆ ಇದು ಈ ಒಂದು ಜೀವಕೋಶಕ್ಕೆ ಆಕಾರ ನೀಡುತ್ತಾ. ಒಂದು ಸೆಲ್ ಮೆಂಬ್ರೇನ್ ಉದ್ದ ಇದ್ರಪ್ಪ ಅಂದ್ರೆ ಆ ಒಂದು ಜೀವಕೋಶ ಉದ್ದ ಇರ್ತೈತಿ, ದುಂಡಿದ್ರಪ್ಪ ಅಂದ್ರೆ ದುಂಡಿರ್ತೈತಿ. ಇಷ್ಟು ನಮಗೆ ಗೊತ್ತಿದ್ರೆ ಸಾಕು. ಇದು ಪ್ರೋಟೀನ್ ಮತ್ತು ಲಿಪಿಡಿಂದ ಮಾಡಲ್ಪಟ್ಟೈತಿ. ಈ 3 ಲೈನ್ ನಮಗೆ ಗೊತ್ತಿದ್ರೆ ಸಾಕು. ನೆಕ್ಸ್ಟ್ ಮೈಟೋಕಾಂಡ್ರಿಯಾ. ನೋಡ್ರಿ, ಮಾನವ ತೆಗೆದುಕೊಂಡಿರ್ತಕ್ಕಂಥ ಆಕ್ಸಿಜನ್ ಎಲ್ಲಿ ಹೋಗುತ್ತೆ ರೀ? ಶ್ವಾಸಕೋಶಕ್ಕೆ ಹೋಗುತ್ತಾ. ಶ್ವಾಸಕೋಶದಿಂದ ಹೃದಯಕ್ಕೆ ಹೋಗುತ್ತಾ. ಈ ಹೃದಯದಿಂದ ಆಕ್ಸಿಜನ್ ಏನು ಮಾಡುತ್ತಾ? ಮಾನವನ ದೇಹದ ಕಡೆ ಎಲ್ಲ ತೊಗೊಂಡೋದ ಕೆಲಸ ಯಾವುದ್ರಿ? ನಮ್ಮ ರಕ್ತ ಮಾಡ್ತತಿ. ಓಕೆನಾ? ಆದರೆ ಈ ರಕ್ತ ಏನು ಮಾಡ್ತತಿ? ಆಕ್ಸಿಜನ್ ತೆಗೆದುಕೊಂಡು ಮಾನವನ ದೇಹದಲ್ಲಿರ್ತಕ್ಕಂಥ ಎಲ್ಲ ಸೆಲ್ಸ್ಗೆ ಕೊಡ್ತತಿ. ಆ ಸೆಲ್ಸಲ್ಲಿರ್ತಕ್ಕಂತಹ ಮೈಟ್ರೋಕಾಂಡ್ರಿಯಾ ಆ ಆಕ್ಸಿಜನ್ನ ಉಪಯೋಗಿಸ್ಕೊಂಡು ಏನು ಮಾಡ್ತತಿ? ಶಕ್ತಿನ ಉತ್ಪಾದನೆ ಮಾಡ್ತತಿ. ಅದಕ್ಕೋಸ್ಕರ ಮೈಟ್ರೋಕಾಂಡ್ರಿಯಾ ಅಂತ ಕರಿತೀವಿ ನಾವು. ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಕರಿತೀವಿ. ಪವರ್ ಹೌಸ್ ಆಫ್ ಸೆಲ್ ಅಂತಂದೇಳಿ ಕರಿತೀವಿ.
ನಿಮಗೆ ಅನುಭವ ಆಗಿರ್ಬೋದು. ನಾವೇನಾದರೂ ವಜ್ಜೆ ಕೆಲಸ ಮಾಡೋದ್ನಾಗ ಅಥವಾ ಸ್ಪೀಡಾಗಿ ರನ್ನಿಂಗ್ ಓಡೋದ್ನಾಗ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ರನ್ನಿಂಗ್ ಓಡುವಾಗ ನಮಗೆ ಗೊತ್ತಿಲ್ಲದಂಗೆ ನಮ್ಮ ಉಸಿರಾಟ ಕ್ರಿಯೆ ಜಾಸ್ತಿ ಆಗಿರ್ತೈತಿ. ಜಾಸ್ತಿ ದೀರ್ಘವಾಗಿ ಉಸಿರಾಟ ಮಾಡ್ತಿರ್ತೀವಿ ನಾವು. ಕಾರಣ ಏನಂದ್ರಪ್ಪ ಅಂದ್ರೆ ನಮ್ಮ ಮೈಟೋಕಾಂಡ್ರಿಯಕ್ಕೆ ಏನು ಬೇಕು ರೀ, ಆಕ್ಸಿಜನ್ ಬೇಕು. ಆ ಆಕ್ಸಿಜನ್ ಉಪಯೋಗಿಸ್ಕೊಂಡಿರ್ತಕ್ಕಂಥ ಮೈಟೋಕಾಂಡ್ರಿಯ ಏನು ಮಾಡ್ತಾವೆ, ಶಕ್ತಿ ಉತ್ಪಾದನೆ ಮಾಡಿ ಮಾನವನ ದೇಹಕ್ಕೆ ಅಗತ್ಯ ಪ್ರಮಾಣದಲ್ಲಿ ಶಕ್ತಿಯನ್ನು ಬಿಡುಗಡೆ ಮಾಡ್ತಾವೆ. ಈ 400 ರನ್ನಿಂಗ್ ಓಡೋದ್ನಾಗ ಅಥವಾ ಫಿಸಿಕಲ್ ಯಾರ್ಯಾರು ಪ್ರಾಕ್ಟೀಸ್ ಮಾಡಿರ್ತೀವಿ ಅವ್ರಿಗೆಲ್ಲರಿಗೂ ಗೊತ್ತಿರ್ತೈತಿ. ಲಾಸ್ಟ್ ರೌಂಡ್ ನಾವು ಏನು ಮಾಡ್ತೀವಿ ಅಂದ್ರಪ್ಪ ಅಂದ್ರೆ ಬಾಯಿ ಮುಖಾಂತರ ಮೂಗಿನ ಮುಖಾಂತರ ಫುಲ್ಲು ಗಾಳಿ ತೊಗೊಳೋದು ಗಾಳಿ ಬಿಡೋದು, ಗಾಳಿ ತೊಗೊಳೋದು ಗಾಳಿ ಬಿಡೋದು ಮಾಡ್ತಿರ್ತೀವಿ. ಹೌದಲ್ರಿ, ಅನುಭವ ಆಗಿರ್ತೈತಲ್ಲ. ಯಾಕಂದ್ರಪ್ಪ ಅಂದ್ರೆ ಅಷ್ಟು ನಮ್ಮ ದೇಹಕ್ಕೆ ಆಕ್ಸಿಜನ್ ಪ್ರಮಾಣ ಬೇಕಾಗಿರುತ್ತೆ. ಆಕ್ಸಿಜನ್ ನಥಿಂಗ್ ಬಟ್ ಶಕ್ತಿ. ಶಕ್ತಿ ಯಾವುದು ಉತ್ಪಾದನೆ ಮಾಡ್ತದೆ, ನಮ್ಮ ಮೈಟೋಕಾಂಡ್ರಿಯಾ. ಓಕೆ, ಮೈಟೋಕಾಂಡ್ರಿಯಾ ಬಗ್ಗೆ ಇಷ್ಟು ಗೊತ್ತದ್ರಿ. ಶಕ್ತಿ ಉತ್ಪಾದನಾ ಕೇಂದ್ರ ಯಾವುದು, ಮೈಟೋಕಾಂಡ್ರಿಯಾ. ಇದು ನಾನು ನೆನಪಿಟ್ಟಿದ್ದೆ, ಮೈ ಪವರ್ ಅಂತ ನೆನಪಿಟ್ಟಿದ್ದೆ. ಪವರ್ ಅಂದ್ರಪ್ಪ ಅಂದ್ರೆ ಶಕ್ತಿ, ಮೈ ಅಂದ್ರಪ್ಪ ಅಂದ್ರೆ ಮೈಟೋಕಾಂಡ್ರಿಯಾ. ಸೊ ಪವರ್ ಹೌಸ್ ಆಫ್ ಸೆಲ್ ಅಂತ ಯಾವ್ದನ್ನು ಕರಿತೀವಿ ನಾವು, ಮೈಟೋಕಾಂಡ್ರಿಯಾ. ನೆಕ್ಸ್ಟ್ ಯಾವ್ದು ರೀ, ಗಾಲ್ಗಿ ಬಾಡಿ. ಈ ಗಾಲ್ಗಿ ಬಾಡಿ ಏನು ಮಾಡ್ತಂದ್ರಪ್ಪ ಅಂದ್ರೆ ನೋಡ್ರಿ, ಇವಾಗ ದೇಹದ ತುಂಬ ಏನದವು, ಸೆಲ್ಸ್ ಅದಾವು. ಸೆಲ್ಸಲ್ಲಿರ್ತಕ್ಕಂಥ ಮೈಟೋಕಾಂಡ್ರಿಯಾ ಏನು ಮಾಡ್ತು, ಶಕ್ತಿ ಉತ್ಪಾದನೆ ಮಾಡುತ್ತೆ. ದೇಹದ ಮೋಸ್ಟ್ ಇಂಪಾರ್ಟೆಂಟ್ ಭಾಗಕ್ಕೆ ಅಥವಾ ದೇಹದ ಯಾವ ಭಾಗಕ್ಕೆ ಅಗತ್ಯವಾಗಿರುತ್ತೆ ನೋಡ್ರಿ, ಆ ಭಾಗಕ್ಕೆ ತೆಗೆದುಕೊಂಡು ಹೋಗೋ ಕೆಲಸ ಮಾಡೋದ ನಮ್ಮ ಗಾಲ್ಗಿ ಸಂಕೀರ್ಣ. ಓಕೆನಾ. ಎಕ್ಸಾಂಪಲ್, ನಾ ರನ್ನಿಂಗ್ ಓಡಾಕತ್ತೀನಿ ಅಂದ್ರಪ್ಪ ಅಂದ್ರೆ ನಮ್ಗೆ ಎಲ್ಲಿ ಬೇಕು ರೀ, ನನಗೆ ಶಕ್ತಿ ಎಲ್ಲಿ ಬೇಕು, ನನ್ನ ಎರಡೂ ಕಾಲುಗಳೇ ಬೇಕು. ಇವಾಗ ನಾನು ಪಾಠ ಮಾಡಕತ್ತೀನಿ, ನನಗೆ ಎಲ್ಲಿ ಶಕ್ತಿ ಬೇಕು, ನನ್ನ ನಾಲಿಗೆಗೆ ಬೇಕು. ಓಕೆನಾ. ಕಾಲಲ್ಲಿ ಮತ್ತು ನಮ್ಮ ದೇಹದಲ್ಲಿ ಎಲ್ಲ ಕಡೆ ಉತ್ಪಾದಿಸಿದಂತಹ ಶಕ್ತಿಯನ್ನು ಇದೇನು ಮಾಡ್ತೈತಿ, ನಮ್ಮ ಒಂದು ಗಾಲ್ಗಿ ಬಾಡಿ ಅಥವಾ ಗಾಲ್ಗಿ ಸಂಕೀರ್ಣ ರಾಸಾಯನಿಕವಾಗಿ ಕನ್ವರ್ಟ್ ಮಾಡಿ ನನ್ನ ನಾಲಿಗೆ ಕೊಡ್ತೈತಿ, ಅಥವಾ ರನ್ನಿಂಗ್ ಓಡೋತ್ನಾಗ ನನಗೇನು ಮಾಡ್ತೈತಿ, ಕಾಲಿಗೆ ಕೊಡ್ತೈತಿ. ಸೊ ಇದನ್ನೇಂತ ಕರಿತೀವಿ, ರಾಸಾಯನಿಕ ಬದಲಾವಣೆ ಕಾರ್ಖಾನೆ ಅಂತ ಕರಿತೀವಿ. ಓಕೆನಾ. ಇನ್ನು ನೆಕ್ಸ್ಟ್ ರೀ, ಫಸ್ಟ್ ನೋಡಿದ್ವಿ ನಾವು ಸೆಲ್ ಮೆಂಬ್ರೇನ್, ಕೋಶಪೊರೆ. ನೆಕ್ಸ್ಟ್ ನೋಡಿದ್ವಿ ಮೈಟೋಕಾಂಡ್ರಿಯಾ. ನೆಕ್ಸ್ಟ್ ನೋಡಿದ್ವಿ ನಮ್ಮ ಗಾಲ್ಗಿ ಬಾಡಿ. ನೆಕ್ಸ್ಟ್ ಬರ್ತೈತಿ ವ್ಯಾಕ್ಯೂಲ್ಸ್, ರಸಧಾನಿಗಳು. ಮಾನವನ ದೇಹ 65% ಇದರಿಂದ ಮಾಡಲ್ಪಟ್ಟತಿ, ನೀರಿಂದ ಮಾಡಲ್ಪಟ್ಟತಿ. ಆದರೆ ಯಾರಾದರೂ ನಮಗೇನಾದರೂ ಚಾಕು ತೊಗೊಂಡು ಚುಚ್ಚಿದ್ರು ಅಥವಾ ಏನಾದರೂ ನಮಗೆ ಗಾಯ ತಂದ್ರಪ್ಪ ಅಂದ್ರೆ ನೀರು ಬರಲ್ಲ, ನಮ್ದೇನು ಬರ್ತೈತಿ, ರಕ್ತ ಬರ್ತೈತಿ. ಈ ಒಂದು ನೀರನ್ನು ಯಾವ್ದು ಇಟ್ಕೊಂಡಿರ್ತಾವೆ ಅಂದ್ರಪ್ಪ ಅಂದ್ರೆ ಈ ರಸಧಾನಿಗಳು ಮಾನವನ ದೇಹದಲ್ಲಿ ನೀರಿನ ಪ್ರಮಾಣವನ್ನು ಹಿಡಿದುಕೊಂಡಿರ್ತಾವೆ. ಓಕೆನಾ. ನೀವು ಗೊತ್ತಿರ್ಬೋದು, ಈ ಲೂಸ್ ಮೋಷನ್ ಆದಾಗ ನೋಡ್ರಿ ಕೈಕಾಲಾಗ ಶಕ್ತಿನೇ ಇರಲ್ಲ. ಆಮೇಲೆ ನಾವು ಎಷ್ಟು ನಿತ್ರಾಣಕ್ಕೆ ಬೀಳ್ತೀವಿ ಅಂದ್ರಪ್ಪ ಅಂದ್ರೆ ಏನೋ ಅಪ್ಪಿ ಜಾಸ್ತಿ ಅಂದ್ರೆ ಲೂಸ್ ಮೋಷನ್ ಆದ್ರಪ್ಪ ಅಂದ್ರೆ ಒಂದು ಹೆಜ್ಜೆ ಕೂಡ ನಮ್ಗೆ ಹಿಡೋಕ್ಕಾಗ್ತಿಲ್ಲ, ಅಷ್ಟು ನಮ್ಗೆ ಕಾಲೆಲ್ಲ ಸೋತಿರ್ತಾವೆ. ಹೌದಲ್ಲ. ಅಷ್ಟು ಈಗ ಲೂಸ್ ಮೋಷನ್ ಹೋಗಿ ಏನಾಗುತ್ತೆ ಅಂದ್ರಪ್ಪ ಅಂದ್ರೆ ನಮಗೆ ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ. ಹೋದ ತಕ್ಷಣ ಡಾಕ್ಟರ್ ಏನು ಮಾಡ್ತಾರೆ, ಒಂದು ಸಲೈನ್ ಹಚ್ತಾರೆ. ಬಿಟ್ರಪ್ಪ ಅಂದ್ರೆ ಫಸ್ಟ್ ಕೊಡೋದ ORS ORS ಅಥವಾ ಸಲೈನ್. ಡಾಕ್ಟರ್ ಯಾವಾಗ ಸಲೈನ್ ಹಚ್ತಾರೆ ನೋಡ್ರಿ, ಅವಾಗ ನಮ್ಗೆ ಸ್ವಲ್ಪ ಆರಾಮಾಗುತ್ತಾ. ಡಾಕ್ಟರ್ ಯಾವಾಗ ನಮ್ಗೆ ORS ಕೊಡ್ತಾರೆ ನೋಡ್ರಿ, ಅವಾಗ ನಮಗೆ ಕಾಲಲ್ಲಿ ಶಕ್ತಿ ಬಂದಂಗೆ ಆಗುತ್ತಾ, ಅಥವಾ ನಮಗೇನೋ ಒಂದು ಸ್ವಲ್ಪ ಅವಾಗ ಬದುಕಿವಪ್ಪ ಅಂತ ಅನಿಸ್ತೈತಿ. ಅವ್ರೇನು ಸಲೈನು ಅಥವಾ ORS ಅಲ್ಲಿ ಏನು ಇರಲ್ರಿ, ಅವೇ ನೀರಿನ ಪ್ರಮಾಣ, ವ್ಯಾಕ್ಯೂಲ್ಸ್ನ ಪ್ರಮಾಣ ಜಾಸ್ತಿ ಮಾಡಿರ್ತಾರೆ ಅವರು, ಅಥವಾ ನೀರಿನ ಪ್ರಮಾಣವನ್ನು ದೇಹಕ್ಕೆ ಕೊಟ್ಟಿರ್ತಾರೆ. ಸಲೈನ್ ಬಾಟ್ಲಿಗೆ ಗ್ಲುಕೋಸ್ ಹಚ್ತೀವಿ, ಒಂದು ಬಾಟ್ಲಿ ಗ್ಲುಕೋಸ್ ಅಂತೀವಿ, ಆದರೆ ಅದು ಗ್ಲುಕೋಸ್ ಅಲ್ಲ, ಅದಕ್ಕೆ ನಾವು ಸಲೈನ್ ಅಂತಂದೇಳಿ ಕರಿತೀವಿ. ಓಕೆನಾ. ಕೋಶಪೊರೆ ನೋಡಿದ್ವಿ, ನೆಕ್ಸ್ಟ್ ಮೈಟೋಕಾಂಡ್ರಿಯಾ ನೋಡಿದ್ವಿ, ನೆಕ್ಸ್ಟ್ ಗಾಲ್ಗಿ ಬಾಡಿ ನೋಡಿದ್ವಿ, ನೆಕ್ಸ್ಟ್ ಬಂದಿದ್ದು ವ್ಯಾಕ್ಯೂಲ್ಸ್ ನೋಡಿದ್ವಿ. ನೆಕ್ಸ್ಟ್ ಯಾವುದಂದ್ರಪ್ಪ ಅಂದ್ರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನಾವು ಸಾಗಾಣಿಕೆಯ ಕಣದಂಗ ಅಂತ ಕರಿತೀವಿ. ಇದೇನು ಮಾಡ್ತಂದ್ರಪ್ಪ ಅಂದ್ರೆ ಜೀವಕೋಶದ ಒಳಗಡೆ ವಸ್ತುಗಳನ್ನು ಸಾಗಾಣಿಕೆ ಮಾಡ್ತತಿ. ಈ ಒಂದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮಲ್ಲಿ ಎರಡು ಪಾರ್ಟ್ ರೀ. ಒಂದು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮು, ಇನ್ನೊಂದು ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮು. ಈ ಒಂದು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಯಾಕೆ ರಫ್ ಆಗಿರ್ತಂದ್ರಪ್ಪ ಅಂದ್ರೆ ಇಲ್ಲೇ ರೈಬೋಸೋಮುಗಳು ಕಂಡು ಬರ್ತವೆ. ರೈಬೋಸೋಮು ಕೂಡ ಒಂದು ಸಪ್ರೇಟ್ ಕಣದಂಗ ರೀ. ಕಣದಂಗದಲ್ಲಿಯೇ ಕಣದಂಗ ಕಂಡು ಯಾವ್ದು ಬರ್ತಂದ್ರಪ್ಪ ಅಂದ್ರೆ ರೈಬೋಸೋಮ್ ಕಂಡು ಬರ್ತೈತಿ. ಆ ರೈಬೋಸೋಮ್ ಆ ಒಂದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮಲ್ಲಿ ಯಾವ ಭಾಗದಾಗಿರುತ್ತಲ್ಲ ಅದಕ್ಕೆ ನಾವು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ನಾವು ಎಲ್ಲೆಲ್ಲಿ ಮುಟ್ಟಿ ನೋಡಿದಾಗ ಒಂದು ಸ್ವಲ್ಪ ಸ್ಮೂತಾಗಿ ಏನಿರುತ್ತೆ ನೋಡ್ರಿ, ಅದು ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಓಕೆನಾ. ಇಷ್ಟು ನಮಗೆ ಗೊತ್ತಿದ್ರೆ ಸಾಕು. ಇನ್ನು ನೆಕ್ಸ್ಟ್ ಮುಂದಿನ ಕಣದಂಗ ಯಾವುದ್ರಿ, ರೈಬೋಸೋಮ್ಗಳು. ಈ ರೈಬೋಸೋಮನ್ನು ಏನಂತ ಕರಿತೀವಿ ನಾವು, ಪ್ರೋಟೀನ್ ಉತ್ಪಾದನೆ ಕಾರ್ಖಾನೆ ಅಂತ ಕರಿತೀವಿ. ಮಾನವನ ದೇಹದಲ್ಲಿ
ಪ್ರೋಟೀನ್ ಉತ್ಪಾದನೆ ಮಾಡುವ ಕೆಲಸ ಯಾವ್ದು ಮಾಡ್ತೈತೆ ರೀ? ನಮ್ಮ ರೈಬೋಸೋಮ್ ಮಾಡ್ತೈತಿ. ಫಾರ್ ಎಕ್ಸಾಂಪಲ್ಲು ನಾವು ಆಹಾರದ ಮುಖಾಂತರ ಏನು ಪ್ರೋಟೀನ್ ತೆಗೆದುಕೊಳ್ತೀವಿ, ಹೌದಲ್ರಿ? ಆಹಾರದ ಮುಖಾಂತರ ಪ್ರೋಟೀನ್ ತೆಗೆದುಕೊಂಡರೂ ಕೂಡ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಪ್ರೋಟೀನ್ ಸಿಗದೇ ಹೋದಾಗ ನಮ್ಮ ದೇಹದಲ್ಲಿ ಯಾವುದು ಉತ್ಪಾದನೆ ಮಾಡುತ್ತೆ ರೀ? ನಮ್ಮ ರೈಬೋಸೋಮ್ ಪ್ರೋಟೀನ್ ಉತ್ಪಾದನೆ ಮಾಡ್ತೈತಿ. ಬೆಸ್ಟ್ ಎಕ್ಸಾಂಪಲ್ ನಿಮಗೆ ಗೊತ್ತಿರ್ಬೋದು, ಇವಾಗ ವಯಸ್ಸಾದಂತಹ ಅಜ್ಜ ಅಜ್ಜಿಂದರು ನೋಡ್ರಿ, ಅವರು ಸರಿಯಾಗಿ ಊಟ ಮಾಡ್ತಿರಲ್ಲ. ಲಾಸ್ಟ್ ಸ್ಟೇಜ್ ಇನ್ನೇನು ಆಯ್ತಪ್ಪ ಅವ್ರದ್ದು ಮುಗೀತು ಕತೆ ಅಂದ ಸಂದರ್ಭದಲ್ಲಿ 2-3 ದಿನ ಆದರೂ ಕೂಡ ಒಂದು ಸ್ವಲ್ಪ ನೀರು ಬಿಟ್ಟರೆ ಮತ್ತೇನು ಸೇವನೆ ಮಾಡ್ತಿರಲ್ಲ ಅವರು. ಆದರೂ ಕೂಡ ಅವರು ಬದುಕಿರ್ತಾರೆ, ಹೌದಲ್ರಿ? ಹೆಂಗೆ ಬದುಕಿರ್ತಾರೆ ಅಂದ್ರೆ ದೇಹದಲ್ಲಿರ್ತಕ್ಕಂತಹ ರೈಬೋಸೋಮ್ ಏನು ಮಾಡ್ತಾವ್ರಿ? ಪ್ರೋಟೀನ್ ಉತ್ಪಾದನೆ ಮಾಡಿ ಮತ್ತು ಮೈಟ್ರೋಕಾಂಡ್ರಿಯಾ ಶಕ್ತಿ ಉತ್ಪಾದನೆ ಮಾಡಿ ಅವರಿಗೆ ಏನು ಮಾಡ್ತೈತಿ? ಎನರ್ಜಿಯನ್ನು ಕೊಡೋದ್ರ ಮುಖಾಂತರ ಸ್ವಲ್ಪ ಇನ್ನು ಏನು ಡಾಕ್ಟ್ರ್ ಮುಗೀತು ಅಂದರೂ ಕೂಡ 2-3 ದಿನ ಸ್ವಲ್ಪ ಜಕ್ಕೆಂತ ಕರ್ಕೊಂಡು ಹೋಗ್ತೀವಿ. ಯಾವುದು? ನಮ್ಮ ರೈಬೋಸೋಮ್ಗಳು. ಅರ್ಥ ನಾನು ಪ್ರೋಟೀನ್ ಉತ್ಪಾದನೆ ಕಾರ್ಖಾನೆ ಯಾವುದು? ರೈಬೋಸೋಮ್. ಓಕೆನಾ? ಜಸ್ಟ್ ಇದನ್ನ ಇವಾಗ ನೋಡ್ರಿ, ನಾ ಹೇಳೋದು ಒಂದು ಸ್ವಲ್ಪ ಕೇಳ್ರಿ, ನೆಕ್ಸ್ಟ್ ಇನ್ನೊಂದು ಬುಕ್ಕ ತೊಗೊಂಡು ಹೋದ್ರಿ, ನಿಮಗೆ ಎಷ್ಟು ಈಜಿ ಆಗುತ್ತಂದ್ರಪ್ಪ ಅಂದ್ರೆ ಇಷ್ಟೇನಾ ಸೈನ್ಸು ಅನ್ನೋ ರೇಂಜಿಗೆ ಬೆಳೆಯುತ್ತೆ. ಓಕೆನಾ? ಇಲ್ಲಿ ನಾನೇ ಪಂಡಿತ ಅಂತಲೇ ಹೇಳಕತ್ತಿಲ್ಲ ನಿಮ್ಗೆ, ಜಸ್ಟ್ ನಾನು ಹೆಂಗೆ ಓದಿದ್ದೆ ಅಥವಾ ನನಗೆ ತಿಳಿದಷ್ಟು ಮಟ್ಟಿಗೆ ನಿಮ್ಮ ಮುಂದೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಇನ್ನು ನೆಕ್ಸ್ಟ್ ಬರ್ತೈತೆ ರೀ ನಮ್ಮ ಕೋಶ ಕೇಂದ್ರ. ಯಾವುದು? ಕೋಶ ಕೇಂದ್ರ. ಈ ಕೋಶ ಕೇಂದ್ರ ಕೋಶ ಕೇಂದ್ರ ಮುಂಚೆ ಕೋಶ ವಿಭಜನೆ ತಿಳ್ಕೊಂಬಿಡಮ್ರಿ. ಈ ಕೋಶ ವಿಭಜನೆ ಏನು ಮಾಡ್ತಂದ್ರಪ್ಪ ಅಂದ್ರೆ, ಕೋಶ ವಿಭಜನೆ ಅಂದ್ರಪ್ಪ ಅಂದ್ರೆ ಒಂದು ಜೀವಕೋಶ ಒಡೆದು ಇನ್ನೊಂದು ಜೀವಕೋಶ ಮಾಡೋದಲ್ರಿ. ಒಂದು ಜೀವಕೋಶ ಒಡೆದು ತನ್ನಂತೆ ಇನ್ನೊಂದು ಜೀವಕೋಶವನ್ನು ಸೃಷ್ಟಿ ಮಾಡೋದ ಕೋಶ ವಿಭಜನೆಯ ಕೆಲಸ. ಈ ಕೋಶ ವಿಭಜನೆ ದೊಡ್ಡ ಚಾಪ್ಟರ್ ಐತಿ. ಯಾವ ರೀತಿ ಕೋಶ ವಿಭಜನೆ ಆಗುತ್ತಾ, ಯಾವ ರೀತಿ ಕೋಶ ನೆಕ್ಸ್ಟ್ ನೋಡಮ್ರಿ. ಇವಾಗ ಸಂಕ್ಷಿಪ್ತವಾಗಿ ನೋಡೋದಾದ್ರಪ್ಪ ಅಂದ್ರೆ, ಅತಿ ಹೆಚ್ಚು ಕೋಶ ವಿಭಜನೆ ಎಲ್ಲಿ ನಡೀತದೆ ಅಂದ್ರಪ್ಪ ಅಂದ್ರೆ ನಮ್ಮ ಲಿವರಲ್ಲಿ ಅತಿ ಹೆಚ್ಚು ಕೋಶ ವಿಭಜನೆ ನಡೀತೈತಿ. ಕೋಶ ವಿಭಜನೆ ಎಲ್ಲಿ ನಡೆಯಲ್ಲ ಅಂದ್ರಪ್ಪ ಅಂದ್ರೆ ಬ್ರೈನಲ್ಲಿ ಕೋಶ ವಿಭಜನೆ ನಡೆಯೋದಿಲ್ಲ. ಕೇವಲ 10% ಅಷ್ಟೇ ಅಲ್ಲಿ ಗಿಲಿಯಲ್ ಸೆಲ್ ಅಂತ ಕಂಡು ಬರ್ತೈತಿ, ಅಲ್ಲಿ 10% ಅಷ್ಟೇ ಕಂಡು ಬರುತ್ತೆ. ಅದು ನೆಕ್ಸ್ಟ್ ಹೇಳ್ತೀನಿ. ಅದಕ್ಕೋಸ್ಕರ ಟ್ರಾಫಿಕ್ ಪೊಲೀಸರು ಏನು ಮಾಡ್ತಿರ್ತಾರೆ ರೀ? ಹೆಲ್ಮೆಟ್ ಹಾಕ್ಕೊಂಡು ಗಾಡಿ ಓಡಿಸ್ರಿ ಅಂತೀವಿ, ಹೌದಲ್ರಿ? ಹೆಲ್ಮೆಟ್ ಹಾಕ್ಕೊಂಡು ವಾಹನ ಚಲಾಯಿಸ್ರಿ, ಹೆಲ್ಮೆಟ್ ಹಾಕ್ಕೊಂಡು ಬೈಕ್ ಚಲಾಯಿಸ್ರಿ ಅಂತೀವಿ. ಯಾರು ಮಾತು? ಅವ್ರ ಮಾತೇನಕ್ಕೆ ಯಾರು ಕೇಳ್ತಾರನ್ನ? ಯಾರು ಕೇಳಲ್ಲ. ಹೋದ್ರದ್ದು ಬಿಡು ಅಂತಂದೇಳಿ ದೊಡ್ಡ ನಾವು ಇದು ಮಾಡೋಕೆ ಹೋಗ್ತೀವಿ. ಕೇವಲ ಒಂದು 500 ರೂಪಾಯಿ 600 ರೂಪಾಯಿ ಒಂದು ಹೆಲ್ಮೆಟ್ಗೋಸ್ಕರ ನಮ್ಮ ಲಾಸ್ಟಿಗೆ ಎಂಡ್ ಆಫ್ ದಿ ಡೇ ನಮ್ಮ ಸಾವಿನ ಹತ್ತಿರಕ್ಕೂ ನಾವು ಹೋಗುವಂಥ ಸಂದರ್ಭ ಬಂದಿರ್ತಾವೆ, ಹೌದಲ್ಲ? ಸೊ ಇನ್ನು ಮುಂದೆ ಆದರೂ ಕೂಡ ಹೆಲ್ಮೆಟ್ ಹಾಕ್ಕೊಂಡು ವಾಹನ ಚಲಾಯಿಸ್ರಿ. ಓಕೆ? ನಾವು ಎಷ್ಟೋ ಸಾರಿ ಹೆಲ್ಮೆಟ್ ಹಾಕೊಂಡ್ರು ಕೂಡ, ಹೆಲ್ಮೆಟ್ ಇದ್ದರೂ ಕೂಡ ಹೆಲ್ಮೆಟ್ ಹಾಕಲಾರ್ದ ಗಾಡಿ ಓಡಿಸೋಂಥ ಸಂದರ್ಭ ಅದವು. ಇವಾಗ ಇವೆಲ್ಲ ತಿಳ್ಕೊಂಡ್ಮೇಲೆ ಹಾಕಲೇಬೇಕು, ನಮ್ಮ ಸೇಫ್ಟಿಗೋಸ್ಕರ ಹೆಲ್ಮೆಟ್. ಓಕೆನಾ? ನಿಮಗೆ ಇದು ಗೊತ್ತಿರ್ಬೋದು, ಯಾವುದಪ್ಪ? ಕ್ಯಾನ್ಸರ್ ಕಾಯಿಲೆ. ಕ್ಯಾನ್ಸರ್ ಅಂದರೆ ಏನಿಲ್ಲ ರೀ, ದೊಡ್ಡದು ಅದೇನು ಕ್ಯಾನ್ಸರ್, ಅವು ಬ್ಲಡ್ ಕ್ಯಾನ್ಸರು, ಆಮೇಲೆ ಅವು ಇನ್ನೊಂದು ಬ್ಲಡ್ ಕ್ಯಾನ್ಸರ್ ಇತ್ತು, ಆ ಕ್ಯಾನ್ಸರ್ ಅಂತಿರ್ತಾರೆ. ಕ್ಯಾನ್ಸರ್ ಏನಪ್ಪ ಅಂದ್ರೆ ಒಂದು ಈಗ ನೋಡ್ರಿ, ನನಗೊಂದು ಗಾಯ ಆಗಿರ್ತೈತೆ ಇಲ್ಲಿ. ಓಕೆನಾ? ಈ ಗಾಯ ಆದಾಗ ನನಗಿಲ್ಲಿ 5,000 ಜೀವಕೋಶ ಇದ್ದಾಗ ಈ ಒಂದು ಗಾಯ ಮಾಯ್ತೈತಿ. ಓಕೆನಾ? ಇದೇನು ಮಾಡ್ತಂದ್ರಪ್ಪ ಅಂದ್ರೆ 5,000 ಜೀವಕೋಶದ ಬದಲು 5,000 ಜೀವಕೋಶ ಕೋಶ ವಿಭಜನೆ ಆಗಿ ಈ ಒಂದು ಗಾಯವನ್ನು ಮಾಯಿಸಬೇಕು. ಆದರೆ 5,000ಕ್ಕಿಂತ 10,000 ಲಕ್ಷ ಕೋಟಿ ಗಟ್ಟಲೆ ಇಲ್ಲಿ ಕೋಶ ವಿಭಜನೆ ಸ್ಟಾರ್ಟ್ ಆಗಿಬಿಡ್ತೈತೆ. ಅದಕ್ಕೆ ನಾವು ಕ್ಯಾನ್ಸರ್ ಅಂತ ಕರಿತೀವಿ. ಎಕ್ಸಾಂಪಲ್ ಅಂದ್ರಪ್ಪ ಗಡ್ಡಿ ಆಗಿರುತ್ತೆ ನೋಡ್ರಿ, ಗಡ್ಡಿ ಈ ನಮೂನಿ ಗಡ್ಡಿ, ಅದು ಈ ಗಡ್ಡಿ ಇಲ್ಲಿ ಗಡ್ಡಿ ಆಗಿರ್ತಾವೆ. ಅದೇನಂದ್ರಪ್ಪ ಅಂದ್ರೆ ಅತಿ ಹೆಚ್ಚು ಕೋಶ ವಿಭಜನೆ ಆಗಿ ಸೊ ಆ ಒಂದು ಪಾರ್ಟನ್ನು ಏನು ಮಾಡ್ತಾರೆ ಡಾಕ್ಟ್ರ್ ಆಪ್ರೇಷನ್ ಮಾಡಿ ತೆಗಿಬೇಕಂತಾರೆ. ಅದಕ್ಕೆ ನಾವು ಕ್ಯಾನ್ಸರ್ ಅನ್ನೋದೇ ಕರಿತೀವಿ. ಇನ್ನು ಬ್ರೈನ್ ಟ್ಯೂಮರ್ ನೋಡಿರ್ಬೋದು ನೀವು, ಬ್ರೈನ್ ಟ್ಯೂಮರ್. ಈ ಬ್ರೈನ್ ಟ್ಯೂಮರ್ ನಿಮ್ಗೆ ಹೇಳಿದೆ ನಾನು. ಈ ಬ್ರೈನ್ ಟ್ಯೂಮರ್ ಆದ್ರಪ್ಪ ಅಂದ್ರೆ ಮನುಷ್ಯ ಇವಾಗ ಟೆಕ್ನಾಲಜಿ ಎಲ್ಲ ಸ್ವಲ್ಪ ಅಪ್ಡೇಟ್ ಆಗಿ ಆಪ್ರೇಷನ್ ಎಲ್ಲ ಮಾಡಿ ಲೇಸರ್ ಟ್ರೀಟ್ಮೆಂಟ್ ಕೊಟ್ಟು ಆಮೇಲೆ ಸ್ವಲ್ಪ ಬದುಕಿಸೋಂತಹ ಪ್ರಮಾಣ ಜಾಸ್ತಿ ಆಗೈತೆ ಇವಾಗ. ಮೊದಲು ಏನಾಗ್ತಂದ್ರಪ್ಪ ಬ್ರೈನ್ ಟ್ಯೂಮರ್ ಆದ್ರಪ್ಪ ಅಂದ್ರೆ ಭಾಳ ಕಷ್ಟ ಇತ್ತು ಬದುಕುವಂಥ ಇದು. ಯಾಕಂದ್ರಪ್ಪ ಅಂದ್ರೆ ಇಲ್ಲಿ ಕೋಶ ವಿಭಜನೆ ಸ್ಟಾರ್ಟ್ ಆದ್ರಪ್ಪ ಅಂದ್ರೆ ಅದು ಅನಿಯಂತ್ರಿತ ಪ್ರಮಾಣದಲ್ಲಿ ಕೋಶ ವಿಭಜನೆ ಸ್ಟಾರ್ಟ್ ಆಗಿಬಿಡ್ತೈತೆ ರೀ. ಎಲ್ಲಿ? ನಮ್ಮ ಬ್ರೈನಲ್ಲಿ ಯಾವುದಂದ್ರಪ್ಪ ಅಂದ್ರೆ ಬ್ರೈನ್ ನಿರ್ಮಾಣ ಆಗಿದ್ದ ಒಂದು 90% ನ್ಯೂರಾನ್ ಸೆಲ್ಲಿಂದ, 10% ಗಿಲಿಯಲ್ ಸೆಲ್ಲಿಂದ. ಯಾವುದ್ರಿ? ಗಿಲಿಯಲ್ ಸೆಲ್. ಈ 90% ನ್ಯೂರಾನ್ ಸೆಲ್ಲಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಕೋಶ ವಿಭಜನೆ ನಡೆಯಲ್ಲ. ಆದರೆ
ಈ ಒಂದು 10% ಗಿಲಿಯಲ್ ಸೆಲ್ ಐತಲ್ರಿ, ಇಲ್ಲಿ ಕೋಶ ವಿಭಜನೆ ಸ್ಟಾರ್ಟ್ ಆಗುತ್ತಾ. ಇಲ್ಲೇನಾದರೂ ಕೋಶ ವಿಭಜನೆ ಸ್ಟಾರ್ಟ್ ಆದ್ರಪ್ಪ ಅಂದ್ರೆ ಅನಿಯಂತ್ರಣ ಪ್ರಮಾಣದಲ್ಲಿ ಕೋಶ ವಿಭಜನೆ ಸ್ಟಾರ್ಟ್ ಆಗುತ್ತಾ. ಅವಾಗ ಏನಾಗುತ್ತೆ ಅಂದ್ರಪ್ಪ ಅಂದ್ರೆ ಅದಕ್ಕೆ ನಾವು ಏನಂತ ಕರಿತೀವಿ, ಅದಕ್ಕೆ ಬ್ರೈನ್ ಟ್ಯೂಮರ್ ಅಂತ ಕರಿತೀವಿ. ಓಕೆ, ಅದಕ್ಕೋಸ್ಕರ ಹೆಲ್ಮೆಟ್ ಹಾಕ್ಕೊಂಡು ಗಾಡಿ ಚಲಾಯಿಸಮ್ಮ. ನೆಕ್ಸ್ಟ್ ನೋಡ್ರಿ, ಇದು ಗೊತ್ತಾ, ಇದು ಕೋಶ ವಿಭಜನೆ ಬಗ್ಗೆ ಸಪ್ರೇಟಾಗಿ ನಾನು ಹೇಳ್ತೀನಿ, ಇದಷ್ಟು ತಿಳ್ಕೊಳ್ರಿ. ಇನ್ನು ನೆಕ್ಸ್ಟ್ ರೀ, ಮೋಸ್ಟ್ ಇಂಪಾರ್ಟೆಂಟ್ ಯಾವುದಂದ್ರಪ್ಪ ಅಂದ್ರೆ ಕೋಶ ಕೇಂದ್ರ. ಮಾನವನ ದೇಹದಲ್ಲಿ ಎಲ್ಲ ಜೀವಕೋಶಗಳನ್ನು ಒಬ್ಬರು ನಿಯಂತ್ರಣ ಮಾಡೋಕ್ಕೆ ಬೇಕಲ್ರಿ. ಇವಾಗ ಈ ಒಂದು ಸಮಾಜದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡ್ರಿ ನಾವು, ಹೌದಲ್ಲ? ಅದೇ ರೀತಿಯಾಗಿ ಅಂದರೆ ಪೊಲೀಸರಂತ. ಅದೇ ರೀತಿಯಾಗಿ ಮಾನವನ ದೇಹದಲ್ಲಿ ಎಲ್ಲ ಕೋಶ ಕೇಂದ್ರಗಳನ್ನು ನಿಯಂತ್ರಣ ಯಾರು ಮಾಡ್ತಾರೆ ಅಂದ್ರಪ್ಪ ಅಂದ್ರೆ ನಮ್ಮ ಕೋಶ ಕೇಂದ್ರ ನಿಯಂತ್ರಣ ಮಾಡ್ತೈತಿ. ಓಕೆ, ಕೋಶ ಕೇಂದ್ರದಲ್ಲಿ DNA ಮತ್ತು RNA ಕಂಡುಬರುತ್ತೆ ನೋಡ್ರಿ. DNA ಮತ್ತು RNA ಎಲ್ಲಿ ಕಂಡುಬರ್ತೈತಿ? ಕೋಶ ಕೇಂದ್ರದಲ್ಲಿ ಕಂಡುಬರುತ್ತಾ. ಇದು ನಮಗೆ ಸ್ವಲ್ಪ ನೆನಪಿರಲಿ. ಮತ್ತು ಈ DNA RNA ಮತ್ತು ಸಪ್ರೇಟಾಗಿ ಚಾಪ್ಟರ್ ಅದಾವು, ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಮ್ರಿ. ಇನ್ನು ನೆಕ್ಸ್ಟು ಕೋಶ ಕೇಂದ್ರದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರಪ್ಪ ಅಂದ್ರೆ 23 ಜೊತೆ ಕ್ರೋಮೋಜೋಮು ಕಂಡು ಬರ್ತಾವೆ. ಈ ಒಂದು ಕ್ರೋಮೋಜೋಮುಗಳು ಹೆಚ್ಚಿಗೆ ಆದ್ರಪ್ಪ ಅಂದ್ರೆ ಇಲ್ಲೇನಾಗುತ್ತೆ ರೀ, ತೃತೀಯ ಲಿಂಗಿಗಳು ಹುಟ್ಟುತ್ತಾರೆ. ಸೊ ಅದು ಯಾವ ರೀತಿಯಾಗಿ ಆಗುತ್ತೆ ಅಂತಂದೇಳಿ ನಮ್ಗೆ ನೆನಪಿರಲಿ. ಸೊ 23 ಜೊತೆ ಫುಲ್ ಕೇಳಿದ್ರಪ್ಪ ಅಂದ್ರೆ 23 46 ಇಷ್ಟು ನಮ್ಗೆ ಕ್ರೋಮೋಜೋಮ್ಗಳು ಕಂಡು ಬರ್ತಾವೆ. ಎಲ್ಲಿ? ನಮ್ಮ ಒಂದು ಕೋಶ ಕೇಂದ್ರದಲ್ಲಿ. ಇಷ್ಟು ನಮ್ಗೆ ಗೊತ್ತಿರ್ರಿ. ಓಕೆನಾ? ಇನ್ನು ನೆಕ್ಸ್ಟ್ ಬರ್ತೈತೆ ರೀ ಮೋಸ್ಟ್ ಇಂಪಾರ್ಟೆಂಟ್ ಲೈಸೋಝೋಮ್. ಈ ಲೈಸೋಝೋಮ್ನ ಕೆಲಸನ ಪನಿಷ್ಮೆಂಟ್ ಕೊಡೋ ಕೆಲಸ. ಯಾವ ರೀತಿಯಾಗಿ ಕೋರ್ಟು ಅಪರಾಧಿಗಳಿಗೆ ಪನಿಷ್ಮೆಂಟ್ ಕೊಡ್ತಲ್ಲ, ಅದೇ ರೀತಿಯಾಗಿ ಮಾನವ ದೇಹದಲ್ಲಿ ಯಾವುದೇ ಒಂದು ಜೀವಕೋಶದಲ್ಲಿ, ಮಾನವ ದೇಹದ ಜೀವಕೋಶದಲ್ಲಿ ಕಣದಂಗೆ ಮಾತು ಕೇಳದೆ ಹೋದ್ರಪ್ಪ ಅಂದ್ರೆ ಪನಿಷ್ಮೆಂಟ್ ಕೊಡೋ ಕೆಲಸ ಯಾವ್ದು ಮಾಡ್ತಾರೆ? ನಮ್ಮ ಲೈಸೋಝೋಮ್. ಯಾವುದು? ಲೈಸೋಝೋಮ್. ಅದರಲ್ಲಿ ಹೈಡ್ರೋಲಿಥಿಕ್ ಎಂಜೈಮ್ ಕಂಡು ಬರುತ್ತಾ. ಯಾವುದೇ ಒಂದು ಕಣದಂಗ ಮಾತು ಕೇಳದೆ ಹೋದ್ರಪ್ಪ ಅಂದ್ರೆ ಅದ್ರ ಮೇಲೆ ಸಿಂಪಡಣೆ ಮಾಡಿ ಆ ಒಂದು ಕಣದಂಗ ಏನು ಮಾಡ್ತೈತಿ? ಸಾಯಿಸೋದ್ರ ಮುಖಾಂತರ ಹೊಸದಾಗಿ ಕಣದಂಗಗಳು ಹುಟ್ಟಿಸಿ ಏನು ಮಾಡ್ತೈತಿ? ಆ ಒಂದು ಎಲ್ಲ ಕಣದಂಗಗಳನ್ನು ಸರಿಯಾಗಿ ಕೆಲಸ ಮಾಡುವಂಥ ಪ್ರಕ್ರಿಯೆ ಮಾಡೋದು ಯಾವುದು? ನಮ್ಮ ಲೈಸೋಝೋಮ್. ನಮಗೇನಾದರೂ ಗಾಯವಾದಾಗ ಅಥವಾ ನಮಗೇನಾದರೂ ಇಂಜೆಕ್ಷನ್ ಮಾಡಿದಾಗ ಗುಮ್ಟೆ ಇರ್ತದೆ. ಇಂಜೆಕ್ಷನ್ ಮಾಡಿದಾಗ ಗುಮ್ಟೆ ಆಗಿದ್ದ ಸಂದರ್ಭದಲ್ಲಿ ಈ ಒಂದು ಡಾಕ್ಟರ್ ಏನು ಮಾಡ್ತಾರೆ? ಕಾವು ಕೊಟ್ಕೊಂತಿರ್ತಾರೆ. ಕಾವು ಕೊಟ್ಕೊ ಮೀನ್ಸ್ ಅಲ್ಲಿ ಎಲ್ಲಿ ಇಂಜೆಕ್ಷನ್ ಮಾಡಿರ್ತಾರಲ್ಲ ಆ ಒಂದು ಪಾರ್ಟಲ್ಲಿ ಇರ್ತಕ್ಕಂಥ ಎಲ್ಲ ಸೆಲ್ಸ್ಗಳು ಸತ್ತೋಗಿರ್ತಾವೆ ರೀ. ಗುಮ್ಟೆಯಾಗಿ ಅಂದರೆ ಸತ್ತೋಗಿರ್ತಾವೆ. ನಾವು ಯಾವಾಗ ಕಾವು ಕೊಡ್ತೀವಲ್ಲ ಆ ಸಂದರ್ಭದಲ್ಲಿ ಸೆನ್ಸೇಷನ್ ಆಗಿ ಪಕ್ಕದಲ್ಲಿರ್ತಕ್ಕಂತಹ ಸೆಲ್ಸ್ಗಳು ಏನು ಮಾಡ್ತಾವೆ? ಇಲ್ಲೇನ ಐತಲ್ಲ ಅಂತಂದೇಳಿ ಬಂದು ನೋಡಿದಾಗ ಅಲ್ಲಿರ್ತಕ್ಕಂತಹ ಲೈಸೋಝೋಮ್ ಏನು ಮಾಡ್ತೈತಿ? ಇದು ಯಾವುದೋ ವೇಸ್ಟೇಜ್ ಪಾರ್ಟಪ್ಪ, ನಮ್ಮ ದೇಹದಲ್ಲಿ ವೇಸ್ಟೇಜ್ ಪಾರ್ಟು, ಇದಕ್ಕೋಸ್ಕರ ಸಿಂಪಡಣೆ ಮಾಡಿಬಿಟ್ರಿ ಅಂತಂದೇಳಿ ಆ ಒಂದು ಅದ್ರ ಮೇಲೆ ಸಿಂಪಡಣೆ ಮಾಡಿದ್ರಪ್ಪ ಅಂದ್ರೆ 2 ದಿನದಾಗ ಏನು ಮಾಡ್ತಾ ಆ ಒಂದು ಗುಮ್ಟಿ ಮಾಯವಾಗಿರ್ತೈತಿ. ಅಥವಾ ರಕ್ತ ಹೆಪ್ಪು ಕಟ್ಟದಾಗ ನೋಡಿರ್ಬೋದು ನಾವು. ರಕ್ತ ಹೆಪ್ಪು ಕಟ್ಟದ ಏನು ಮಾಡಬೇಕು? ಉಪ್ಪು ಕಾವು ಕೊಟ್ಕೋರಿ ಅಂತಿದ್ದಾರೆ. ಉಪ್ಪು ಕಾವು ಕೊಟ್ಕೊಂಡ್ರಪ್ಪ ಅಂದ್ರೆ ಒಂದು 2-3 ದಿನ 4 ದಿನ ಆದಮೇಲೆ ಅದು ಕ್ರಮೇಣವಾಗಿ ಮಾಯ್ತೈತಿ, ಹೌದಲ್ಲ? ಏನು ಮಾಡ್ತಂದ್ರಪ್ಪ ಅಂದ್ರೆ ಇಲ್ಲಿ ಒಂದು ರಕ್ತ ಹೆಪ್ಪುಗಟ್ಟೈತೆ ಅಂದ್ರಪ್ಪ ಅಂದ್ರೆ ಈ ಜಾಗದಲ್ಲಿ ನಾವು ಕಾವು ಕೊಟ್ಕೊಂಡ್ವಿ ಅಥವಾ ವಿಕ್ಸ್ ಹಚ್ಕೊಂಡು ಏನಾದರೂ ಮಸಾಜ್ ಮಾಡ್ಕೊಂಡ್ವಿ ಅಥವಾ ಆಯಿಲ್ ಹಚ್ಕೊಂಡು ಅಂದ್ರಪ್ಪ ಅಂದ್ರೆ ಈ ಭಾಗಿರ್ತಕ್ಕಂತಹ ಏನು ಮಾಡ್ತಾವೆ? ಜೀವಕೋಶಗಳು ಏನೋ ಮಾಡಕತ್ತಾರಲ್ಲ ಅಂತಂದ್ರೆ ಬಂದು ನೋಡಿದಾಗ ಅಲ್ಲಿರ್ತಕ್ಕಂತಹ ಲೈಸೋಝೋಮ್ ಏನು ಮಾಡ್ತೈತೆ? ಯಾವುದೋ ವೇಸ್ಟೇಜ್ ಪಾರ್ಟ್ ಇದು, ನಮ್ಮ ದೇಹದಲ್ಲಿ ವೇಸ್ಟೇಜ್ ಪಾರ್ಟ್ ಇದು ಅಂತಂದೇಳಿ ಅದಕ್ಕೆ ಏನು ಮಾಡ್ತೈತೆ? ಹೈಡ್ರೋಲಿಥಿಕ್ ಎಂಜೈಮ್ನ ಸಿಂಪಡಣೆ ಮಾಡಿ ಆ ಒಂದು ರಕ್ತನ ವಾಪಸ್ ಸಾಧಾರಣವಾಗಿ ಹೆಂಗಿದ್ದು ಹಂಗೆ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ಗಾಯನ ಮಾಯಿಸ್ತದೆ. ಅದಕ್ಕೋಸ್ಕರ ಏನೇನು ಕರಿತೀವಿ ನಾವು? ಮಾನವ ದೇಹದಲ್ಲಿ ವೇಸ್ಟೇಜ್ನ ತೆಗೆದುಹಾಕುವ ಕೆಲಸ ಯಾವ್ದು ಮಾಡ್ತದೆ? ನಮ್ಮ ಲೈಸೋಝೋಮ್. ಓಕೆ, ಒಂದು ವೇಳೆ ಇಡೀ ಇರ್ತಕ್ಕಂಥ ಕಣದಂಗಳ ಮಾತು ಕೇಳದೆ ಹೋದ್ರಪ್ಪ ಅಂದ್ರೆ ಈಗೇನು ಕಣದಂಗ ಓದಿದ್ವಲ್ಲ ನಾವು, ಎಲ್ಲ ಕಣದಂಗಳು ಸ್ಟ್ರೈಕ್ ಮಾಡಿ ನಾನು ಏನು ಮೈಟ್ರೋಕಾಂಡ್ರಿಯಾ ಶಕ್ತಿ ಉತ್ಪಾದನೆ ಮಾಡಲ್ಲ, ಆಮೇಲೆ ವ್ಯಾಕ್ಯೂಲ್ಸ್ ನೀರು ಹಿಡ್ಕೊಳ್ಳಲ್ಲ, ಆಮೇಲೆ ಕೋಶಪೊರೆ ನಾನು ಯಾವುದೂ ನಿಯಂತ್ರಣ ಮಾಡಲ್ಲ, ನೆಕ್ಸ್ಟ್ ನಮ್ಮ ಒಂದು ಗಾಲ್ಗಿ ಬಾಡಿ ರಾಸಾಯನಿಕವಾಗಿ ನಾನು ಕನ್ವರ್ಟ್ ಮಾಡಲ್ಲ ಅಂತಂದು ಹೇಳಿ ಸ್ಟ್ರೈಕ್ ಮಾಡೋಕ್ಕಂತಾಗ ಏನು ಮಾಡ್ತಪ್ಪ? ಈ ಒಂದು ಯಾವುದು ನಮ್ಮ ಲೈಸೋಝೋಮು ತನ್ನಿಷ್ಟಕ್ಕೆ ತಾನೇ ಬ್ಲಾಸ್ಟ್ ಆಗಿಬಿಡ್ತದೆ. ತನ್ನಿಷ್ಟಕ್ಕೆ ತಾನೇ ಬ್ಲಾಸ್ಟ್ ಆಗಿ ಇಡೀ ಆ ಒಂದು ಸೆಲ್ಸ್ನ ಸಾಯಬಿಡ್ಬಿಡ್ತೈತಿ. ಅದಕ್ಕೋಸ್ಕರ ಇದನ್ನು ಆತ್ಮಹತ್ಯೆ ಸಂಚಿ ಅಂತ ಕರಿತೀವಿ. ಆತ್ಮಹತ್ಯೆ ಸಂಚಿ ಯಾವುದ್ರಿ? ಲೈಸೋಝೋಮ್. ಮತ್ತು ಅಲ್ಲಿರ್ತಕ್ಕಂಥ ಪಕ್ಕದಲ್ಲಿರ್ತಕ್ಕಂಥ ಕೋಶ ವಿಭಜನೆ ಮಾಡಿ ತನ್ನಂತೆ ಇನ್ನೊಂದು ಜೀವಕೋಶ ರೆಡಿ ಮಾಡಿ ಅಲ್ಲಿರ್ತಕ್ಕಂಥ ಜೀವಕೋಶ ಫುಲ್ಫಿಲ್ ಮಾಡ್ತದೆ. ಓಕೆನಾ? ಇಲ್ಲಿ ಏನೋ ಡೌಟ್ ಐತೆ ಅಂದರೆ
ಸ್ಪೀಡಾಗಿ ತಂದ್ಕೊಳ್ತೀನಿ ನಾನು. ಯಾಕಂದ್ರಪ್ಪ ಅಂದ್ರೆ ನನಗೆ ಟೈಮ್ ಇಲ್ಲ. ಸೊ ಕೊಟ್ಟಿರುವಂಥ 30 ನಿಮಿಷದಲ್ಲಿ ನಾನು ಕ್ಲಾಸ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ಇದಕ್ಕಿಂತ ಇವಾಗ ಸಸ್ಯ ಅಂಗಾಂಶದಲ್ಲಿ ಕಂಡುಬರುವಂಥ ಪಾಠಗಳನ್ನು ನಾನು ಇನ್ನೂ ಯಾವುದೂ ಹೇಳಿಲ್ಲ. ನಾನು ನೆಕ್ಸ್ಟ್ ಅದ್ರ ಬಗ್ಗೆನೂ ಕೂಡ ಹೇಳ್ತೀನಿ. ಈ ಒಂದು ಸಿರೀಸ್ ಅಥವಾ ಈ ಒಂದು ಟಾಪಿಕ್ ನಿಮ್ಗೆ ಯಾವ ರೀತಿಯಾಗಿ ಅರ್ಥ ಆಯ್ತು ಅಂತೇಳಿ ನಂಗೆ ಕಮೆಂಟ್ಸ್ ಮಾಡಿರಿ. ಅರ್ಥ ಆದ್ರಪ್ಪ ಇದು ಮುಂದುವರ್ಸಮ್ಮ, ಅರ್ಥ ಆಗದಪ್ಪ ಅಂದ್ರೆ ಬೋರ್ಡ್ ಬಂದಮೇಲೆ ಪಾಠ ಮಾಡಮ್ಮ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಒಳ್ಳೆಯದಾಗಲಿ. ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಿಬಿಡ್ರಿ, ಟೈಮ್ ವೇಸ್ಟ್ ಮಾಡಿಬಿಡ್ರಿ. ಎಲ್ಲರೂ ಚೆನ್ನಾಗಿ ಓದ್ರಿ. ಓಕೆ, ವಿಶ್ ಯು ಆಲ್ ದ ಬೆಸ್ಟ್. ಒಳ್ಳೆ ಗುಣ, ಒಳ್ಳೆ ನಡತೆ, ಒಳ್ಳೆ ಸಂಸ್ಕಾರ ಮನುಷ್ಯನ ನಿಜವಾದ ಶ್ರೀಮಂತ.